ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಹಳ್ಳಿಗಳಿಗೆ ಇಲ್ಲೊಂದೇ ಅಲ್ಲ, ಎಲ್ಲ ಕಡೆನೂ ಬಳ್ಳಿ ಹಬ್ಬಿದ್ದಾವೆ, ಲೈನ್ ಜಗ್ಗಿದ್ದಾವೆ. ಅಂದರೆ ಈವರೆಗೂ ಕೂಡ ಯಾರೂ ಕಿವಕ್ ಹಾಕಂತ ಇಲ್ಲ. ಅದಕ್ಕೋಸ್ಕರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರನ್ನ ಕೇವಲವಾಗಿ ಮಾತಾಡ್ದಂಗೆ ನಿಮ್ಮ ಜವಾಬ್ದಾರಿ ನೀವು ಕೆಲಸ ಮಾಡಿರಿ. ನೀವು ಕೆಲಸ ಮಾಡಿದ್ರೆ ನಾವು ಯಾಕೆ ಬರ್ತೀವಿ ಇಲ್ಲಿ? ನಾವು 5 ವರ್ಷದಿಂದ ನಾವು ಇಲ್ಲಿ ಇಲಾಖೆ ಮುಂದೆ ಬಂದಿಲ್ಲ. ಈಗ 1 ವರ್ಷ 2 ವರ್ಷದಿಂದ ನಮಗೆ ರೈತರಿಗೆ ಅನಾನುಕೂಲ ಆಗೈತೆ. ಕರೆಂಟ್ ಸರಿಗೆ ಬರ್ತಾ ಇಲ್ಲ, ಬಳ್ಳಿ ಹಬ್ಬಿದ್ದಾವೆ, ಎಲ್ಲ ಭೂಮಿಗೆ ಹೋಗುತ್ತೆ ಕರೆಂಟ್ ಅಂತ ಅವರೇ ವಿಜ್ಞಾನಿಗಳು ಹೇಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಕೆಲಸ ಮಾಡ್ತಿಲ್ಲ. ಅದಕ್ಕೋಸ್ಕರ ಬೇಜವಾಬ್ದಾರಿ ಮಾತಾಡದಲ್ಲೇ ರೈತರ ಹತ್ರ ಸೌಜನ್ಯವಾಗಿ ನಡ್ಕೊಳ್ರಿ. ನೀವು ರೈತರ ಮಕ್ಕಳೇ, ನೀವೇನೇನು ಫಾರಿನಿಂದ ಬಂದಿಲ್ಲ, ಅಮೆರಿಕದಿಂದ ಬಂದಿಲ್ಲ, ರಷ್ಯಾದಿಂದ ಬಂದಿಲ್ಲ. ನಾವು ನಿಮ್ಮನ್ನು ಕೇಳಕ್ ಬರ್ತೀವಿ, ನೀವು ಆಯ್ತು ಮಾಡ್ತೀವಿ ಅಂದ್ರೆ ಮುಗಿದೋಯ್ತು. ರೈತರನ್ನ ಬೇಕಾಬಿಟ್ಟಾಗಿ ಮಾತಾಡಬೇಡ್ರಿ. ರೈತರನ್ನೇನನ್ನ ನೀವು ದಂಗೆ ಎಬ್ಬಿಸೋದಾದ್ರೆ, ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಹೆಂಗ್ ದಂಗೆ ಎದ್ದಿದ್ದಾರೆ. ಒಂದಲ್ಲ ಒಂದ್ ದಿವಸ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರು ಕರೆಂಟ್ಗೋಸ್ಕರ ದಂಗೆ ಎದ್ದೇಳ್ತಾರಂತ ನೀವು ಮಾತ್ರ ಮರಿಬೇಡ್ರಿ. ರೈತರು ಸುಮ್ಮನೆ ಇರ್ತಾರೆ. ಎಷ್ಟುವರೆಗೆ ಸುಮ್ಮನೆ ಇರ್ತಾರೆ ಅಂತಂದ್ರೆ ಅವ್ರ ತಾಳ್ಮೆ ಕಳ್ಕೊಂಡ ಮೇಲೆ. ಅವತ್ತು ಉತ್ತರ ಕರ್ನಾಟಕದಲ್ಲಿ ರೈತರು ತಾಳ್ಮೆ ಕಳ್ಕೊಂಡಿದ್ದಾರೆ, ಇಲ್ಲಿ ಕೂಡ ತಾಳ್ಮೆ ಕಳ್ಕೊಂತ ಇದ್ದಾರೆ. ಅದಕ್ಕೋಸ್ಕರ ರೈತರನ್ನ ಸರಿಯಾಗಿ ನಡೆದುಕೊಂಡು ನಿಮ್ಮ ಕೆಲಸ ನೀವು ಮಾಡ್ರಿ ಅಂತ ಹೇಳ್ತಾ ನಿಮ್ಗೆ ಎಚ್ಚರಿಕೆ ಕೊಡಕ್ ಬಂದಿದ್ದೀವಿ ನಾವು. ಅದಕ್ಕೋಸ್ಕರ ಇವತ್ತು ನಿಮ್ಮ ಕೆಲಸ ನೀವು ಮಾಡ್ರಿ. ನಿಮ್ಮ ಅಧಿಕಾರಿಗಳಿದ್ದಾರೆ, ನಿಮ್ಗೆ ಸಂಬಳ ಕೊಡ್ತಾರೆ. ನೀವೇನು ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಂಗನಾಥ್. ಕುಣಿಗಲ್ ತಾಲೂಕಿನಲ್ಲಿ ವಿಶೇಷವಾಗಿ ಕುಣಿಗಲ್ ಚಾವಡಿ ಗಣೇಶ ಉತ್ಸವದ ಅಂಗವಾಗಿ ಬಹಳಷ್ಟು ಅದ್ದೂರಿಯಾಗಿ ಮಾಡಲಿಕ್ಕೆ ನಮ್ಮೆಲ್ಲರ ಯುವಕರುಗಳು ಸೇರಿರುವಂತ ಹಿನ್ನೆಲೆಯಲ್ಲಿ ಈ ಉತ್ಸವಕ್ಕೆ ನಾನು ಸಹ ಭಾಗವಹಿಸ್ತಾ ಇದ್ದೇನೆ. ತಾವುಗಳೆಲ್ಲ ಕುಟುಂಬ ಸಮೇತರಾಗಿ ಬಂದು ಅದ್ದೂರಿಯಾಗಿ ಈ ಒಂದು ಉತ್ಸವನ ಮಾಡಿಕೊಳ್ಳಲಿಕ್ಕೆ, ಯಶಸ್ಸು ಕಾಣಿಸ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಬನ್ನಿ, ಉತ್ಸವವನ್ನ, ಗಣೇಶನ ಒಂದು ಉತ್ಸವವನ್ನ ಮಾಡಲಿಕ್ಕೆ ನಾವೆಲ್ಲ ಸೇರೋಣ, ಬಲಪಡಿಸೋಣ, ಆಚಾರ ವಿಚಾರಗಳನ್ನು ಉಳಿಸ್ಕೊಳ್ಳೋಣ. ಧನ್ಯವಾದ. ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಕ್ಕಂಥ ಪ್ರತಿ ಸಂದರ್ಭದಲ್ಲಿ ಕೂಡ ರಾಜಕಾರಣಿಗಳನ್ನು ಬೆರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನ ನಾನು ಭಾರತದ ಒಬ್ಬ ಪೌರನಾಗಿ ಇದು ಖಂಡಿಸ್ತೇನೆ ಮತ್ತು ಕಾನೂನಾತ್ಮಕವಾಗಿ ಕಾಗೇರಿ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಈಗ ನಾನು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.